ಹಲೋ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ತಮಗೆ ಫೈಲ್ ಮೆನ್ಯೂ ಅಂತ ಕೂಡ ಕರೀತಾರೆ. ಇನ್ನೊಂದು ಏನಪ್ಪಾ ಅಂದ್ರೆ ಇದಕ್ಕೆ ಆಫೀಸ್ ಬಟನ್ ಅಂತ ಕೂಡ ಕರೀತಾರೆ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ತಮಗೆ ಏನು ಎಕ್ಸ್ಪ್ಲೇನ್ ಮಾಡಿದಪ್ಪ ಅಂದ್ರೆ ಬಂದ್ಬಿಟ್ಟು ವ್ಯೂ ಟ್ಯಾಬ್ ಅಲ್ಲಿ ಮ್ಯಾಕ್ರೋಸ್. ಸೊ ಮ್ಯಾಕ್ರೋಸ್ ಅಲ್ಲಿ ಏನಪ್ಪಾ ಅಂದ್ರೆ ತಮಗೆ ಯಾವ ರೀತಿ ಓನ್ ಶಾರ್ಟ್ಕಟ್ ಕೀಯನ್ನ ಕ್ರಿಯೇಟ್ ಮಾಡಬೇಕು ಅಂತ ಏನಪ್ಪಾ ಅಂದ್ರೆ ಒಂದು ಎಕ್ಸಾಂಪಲ್ ತಮಗೆ ಕೊಟ್ಟಿದ್ದೆ. ಸೊ ಅದೇ ರೀತಿ ಏನಪ್ಪಾ ಅಂದ್ರೆ ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ತಮ್ಗೆ ಏನಿದೆಪ್ಪ ಅಂದ್ರೆ ಇಲ್ಲಿ ಫೈಲ್ ಮೆನ್ಯೂ ಇದೆ. ಫೈಲ್ ಮೆನ್ಯೂ ಅಲ್ಲಿ ಏನಪ್ಪಾ ಅಂದ್ರೆ ಇರ್ತಕ್ಕಂತ ಆಪ್ಷನ್ಸ್ಗಳು ಸೇವ್ ಇರಬಹುದು, ಸೇವ್ ಆಸ್ ಅಥವಾ ಕಂಟಿನ್ಯೂಸ್ ಆಗಿ ಅಪ್ ಟು ಎಕ್ಸಿಟ್ ತನ ಇರ್ತಕ್ಕಂಥದ್ದು. ಸೊ ಕಾಮನ್ ಆಗಿ ಏನಪ್ಪಾ ಅಂದ್ರೆ ನಮ್ಗೆ ಇಲ್ಲಿ ನ್ಯೂ ಫೈಲ್ ಬೇಕಾಗಿದೆ. ನ್ಯೂ ಫೈಲ್ ಬೇಕಾದಾಗ ನಾವು ಏನ್ ಮಾಡ್ತೀವಪ್ಪ, ನ್ಯೂ ಅಂತಕ್ಕಂಥ ಆಪ್ಷನ್ ಅನ್ನ ತಗೊಳ್ತಕ್ಕಂಥದ್ದು. ಸೊ ಇಲ್ಲಿ ಕೆಳಗಡೆ ಇದೆ ನೋಡಿ. ಸೊ ಫಸ್ಟಿಗೆ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ ಸೇವ್ ಆಸ್ ಓಪನ್ ಮತ್ತೆ ಕ್ಲೋಸ್ ಅಂತ ಕೊಟ್ಟಿದ್ದಾರೆ. ರೀಸೆಂಟ್ ನೆಕ್ಸ್ಟ್ ಒನ್ ಶುಡ್ ಬಿ ನ್ಯೂ ಆಪ್ಷನ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನದಪ್ಪ ಅಂದ್ರೆ ಇಷ್ಟು ವೆರೈಟೀಸ್ ಆಫ್ ಏನಿದಾವಪ್ಪ ಅಂದ್ರೆ ತಮಗೆ ಇಲ್ಲಿ ಡಾಕ್ಯುಮೆಂಟ್ಗಳು ಇದಾವೆ. ಇದರಲ್ಲಿ ತಮಗೆ ಯಾವ ವೆರೈಟಿ ಬೇಕಾಗಿದೆ ಅದನ್ನ ತೋರ್ತಕ್ಕಂಥ. ಸೊ ನನಗೆ ಏನು ಬೇಕಾಗಿದೆಪ್ಪ ಅಂದ್ರೆ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಬೇಕಾಗಿದೆ. ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ರಿಯೇಟ್ ಅಂತ ಕ್ಲಿಕ್ ಮಾಡ್ತೀನಿ. ಈಗ ಏನಾಗುತ್ತಪ್ಪ ಅಂದ್ರೆ ಇದು ನ್ಯೂ ಫೈಲ್ ಬರುತ್ತೆ. ಸೊ ಏನಪ್ಪ ಅಂದ್ರೆ ಇದು ಡಾಕ್ಯುಮೆಂಟ್ 2 ಅಂತ ಇದೆ. ಸೊ ನಾನು ಆಲ್ರೆಡಿ ಓಪನ್ ಇಟ್ಟಿದ್ದೇನಿದೆಪ್ಪ ಅಂದ್ರೆ ಡಾಕ್ಯುಮೆಂಟ್ 1 ಅಂತ ಇದೆ. ಅದೇ ರೀತಿ ತಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಬೇರೆ ಬೇರೆ ಮತ್ತೆ ಫೈಲ್ಗಳನ್ನು ತಗೋತಿದ್ರ ಅಂತ ಹೋಗಬಹುದು. ಸೊ ಇದ್ರ ಶಾರ್ಟ್ಕಟ್ ಬಂದ್ಬಿಟ್ಟು ಏನಿದೆಯಪ್ಪ ಅಂದ್ರೆ ನಮಗೆ Ctrl+N ಇದೆ. ಕೀಬೋರ್ಡ್ ಇಂದ ತಾವೇನಾದ್ರೂ Ctrl+N ಕೀಯನ್ನ ಪ್ರೆಸ್ ಮಾಡಿದ್ರೆ ಅವಾಗ ಏನಾಗುತ್ತಪ್ಪ ಅಂದ್ರೆ ತಮಗೆ ಬಂದ್ಬಿಟ್ಟು ಒಂದು ಹೊಸ ಫೈಲು ಬರುತ್ತೆ. ಸೊ ಅದೇ ರೀತಿ ಏನಪ್ಪಾ ಅಂದ್ರೆ CETL ಕೂಡ ಕೇಳಿದ್ದಾರೆ ನೋಡಿ. ಏನಪ್ಪಾ ಅಂದ್ರೆ ಕನ್ಫ್ಯೂಸ್ ಮಾಡಿದ್ದಾರೆ. ಸೊ ನಾವು ಹೊಸ ಪೇಜ್ ಅನ್ನ ತಗೋಬೇಕಾಗಿದ್ರೆ ಯಾವ ರೀತಿ ತಗೋಬೇಕು, ನ್ಯೂ ಪೇಜ್ ಅಂಡ್ ನ್ಯೂ ಫೈಲ್. ಸೊ ಏನ್ ಡಿಫರೆನ್ಸ್ ಇದೆಯಪ್ಪ ಅಂದ್ರೆ ಇದರಲ್ಲಿ ನೋಡಿ ಬಂದ್ಬಿಟ್ಟು ಈಗ ಏನಿದೆಪ್ಪ ಅಂದ್ರೆ ಪ್ರೆಸೆಂಟ್ ಇಲ್ಲಿ ಸ್ಟೇಟಸ್ ಬಾರ್ ಅಲ್ಲಿ ತಮಗೆ ನೋಡ್ತಾ ಇದೆ. ಸೊ 1 of 1 ಅಂದ್ರೆ ಟೋಟಲ್ ಪೇಜಸ್ ಕೂಡ 1 ಇದೆ, ಮತ್ತೆ ನಮ್ಮ ಕರ್ಸರ್ ಕೂಡ 1ನೇ ಪೇಜ್ ಅಲ್ಲಿ ಇದೆ. ನನಗೆ ನ್ಯೂ ಪೇಜ್ ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಕೀಬೋರ್ಡ್ ಇಂದ ಎಂಟರ್ ಕೀಯನ್ನ ಪ್ರೆಸ್ ಮಾಡಬೇಕು. ಸೊ ಯಾವ ಕೀಯಪ್ಪ ಅಂದ್ರೆ ಕೀಬೋರ್ಡ್ ಇಂದ ಎಂಟರ್ ಕೀಯನ್ನ ಪ್ರೆಸ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ನಮಗೆ ನ್ಯೂ ಪೇಜ್ ಕಂಟಿನ್ಯೂಸ್ ಆಗಿ ಬರ್ತವೆ. ಸೊ ಅದೇ ರೀತಿ ಏನಪ್ಪಾ ಅಂದ್ರೆ ನಮಗೆ ನ್ಯೂ ಫೈಲ್ ಬೇಕಾಗಿತ್ತಪ್ಪ ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಫೈಲ್ ಮೆನ್ಯೂ ಅಲ್ಲಿ ಹೋಗ್ಬಿಟ್ಟು ನ್ಯೂ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇದೇನಿದೆಪ್ಪ ಅಂದ್ರೆ ಮೇಜರ್ ಡಿಫ್ರೆನ್ಸ್. CET ಅಲ್ಲಿ ಕ್ವಶನ್ ಏನಿದೆ ಅಂತ ಫಸ್ಟ್ ತಾವು ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ಚೆಕ್ ಮಾಡ್ಕೋಬೇಕು. ನ್ಯೂ ಫೈಲ್ ಕೇಳಿದಾರ ಅಥವಾ ನ್ಯೂ ಪೇಜ್ ಕೇಳಿದಾರ. ಸೊ ಎರಡು ಏನ್ ಆಗಿದೆಯಪ್ಪ ಅಂದ್ರೆ ಆಲ್ರೆಡಿ CET ಅಲ್ಲಿ ನಮಗೆ ಕೇಳಿದ್ದಾರೆ, ನ್ಯೂ ಫೈಲ್ ಕೂಡ ಕೇಳಿದ್ದಾರೆ ಮತ್ತೆ ನ್ಯೂ ಪೇಜ್ ಕೂಡ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಯಪ್ಪ ಅಂದ್ರೆ ನಮಗೆ ಬರ್ತಕ್ಕಂಥದ್ದು ಇಲ್ಲಿ ಸೇವ್ ಆಪ್ಷನ್ ಇದೆ. ಸೇವ್ ಅಂದ್ರೆ ಏನಪ್ಪಾ ಅಂದ್ರೆ ನಾನು ಆಲ್ರೆಡಿ ಫೈಲ್ ಏನ್ ಮಾಡಿದ್ದೀನಪ್ಪ ಅಂದ್ರೆ ಇಲ್ಲಿ ಕ್ರಿಯೇಟ್ ಮಾಡಿದ್ದೀನಿ, ನಾನೊಂದು ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡಿದ್ದೀನಿ. ಅದನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ನಾನು ಸೇವ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಸೇವ್ ಮೇಲೆ ಕ್ಲಿಕ್ ಮಾಡ್ತಕ್ಕಂಥದ್ದು. ಸೊ ಎಲ್ಲಿ ಹೇಳಿದಪ್ಪ ಅಂದ್ರೆ ತಮಗೆ ಬಂದ್ಬಿಟ್ಟು ಇಲ್ಲಿ ಡಾಕ್ಯುಮೆಂಟ್ಸ್ ಅಲ್ಲಿ ಸೇವ್ ಮಾಡ್ಬೇಕಂತ ಏನ್ ಮಾಡಿ ಹೇಳಿದ್ದಪ್ಪ ಅಂದ್ರೆ ತಮಗೆ ಹೇಳ್ಕೊಟ್ಟಿದ್ದೆ. ಓಕೆ, ಸೊ ಸೇವ್ ಆಪ್ಷನ್ ಅದಕ್ಕೆ ಯೂಸ್ ಆಗುತ್ತಪ್ಪ ಅಂದ್ರೆ ತಮಗೆ ಬಂದ್ಬಿಟ್ಟು ಸೊ ನಾನು ನ್ಯೂ ಫೈಲ್ ಅನ್ನ ಕ್ರಿಯೇಟ್ ಮಾಡಿದ್ದು ಏನ್ ಮಾಡ್ತೀನಪ್ಪ ಅಂದ್ರೆ ಸೇವ್ ಮಾಡ್ತಕ್ಕಂಥ. ಸೇವ್ ಅಂದ್ರೆ ಮುಚ್ಚಿಡ್ತಕ್ಕಂಥದ್ದು. ಏನಪ್ಪಾ ಅಂದ್ರೆ ನನ್ನ ಫೈಲ್ ಅನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ಸೇವ್ ಮಾಡ್ತಾ ಇದ್ದೀನಿ. ಇನ್ನೂ ಒಂದು ನೇಮ್ ಅನ್ನ ಕೊಟ್ಬಿಟ್ಟು ಸೇವ್ ಮಾಡ್ತೀನಿ. ಸೊ ಏನಪ್ಪಾ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ನಾನು ಫೈಲ್ ನೇಮ್ ಅನ್ನ ಡಾಕ್ಯುಮೆಂಟ್ ಬಂದಿದ್ದ ಆಲ್ರೆಡಿ ಏನಿದೆಪ್ಪ ಅಂದ್ರೆ ಅದು ಡಿಫಾಲ್ಟ್ ಆಗಿ ತಗೊಂಡಿದೆ. ನಾನು ಇಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ನೇಮ್ ಅನ್ನ ಕೊಡ್ತಕ್ಕಂಥದ್ದು. ಫೈಲ್ ನೇಮ್ ಬಂದ್ಬಿಟ್ಟು ನಾನು ಏನ್ ಕೊಟ್ಟಪ್ಪ ಅಂದ್ರೆ ಈಗ ಸಚಿನ್ ಅಂತ ಕೊಟ್ಟಿದ್ದೀನಿ ಇಲ್ಲಿ. ಸೊ ಸಚಿನ್ ಅಂತ ಕೊಟ್ಮೇಲೆ ಇಲ್ಲಿ ನೋಡಿ ಸೇವ್ ಆಸ್ ಟೈಪ್ ಯಾವ ರೀತಿ ಇದೆಯಪ್ಪ ಅಂದ್ರೆ ಬಂದ್ಬಿಟ್ಟು ನಮಗೆ .docx ಅಂದ್ರೆ ಏನಪ್ಪಾ ಅಂದ್ರೆ ಡಾಕ್ಯುಮೆಂಟ್. .docx ಇತ್ತಪ್ಪ ಅಂದ್ರೆ ಅದೇನಪ್ಪ ಅಂದ್ರೆ ದಟ್ ಫೈಲ್ ಶುಡ್ ಬಿ MS Word ಫೈಲ್. ಸೊ ಇದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಎಕ್ಸ್ಟೆನ್ಷನ್ ಫೈಲ್ ನೇಮ್ ಅಂತ ಹೇಳಿ ಕರೀತಾರೆ. ಇದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಎಕ್ಸ್ಟೆನ್ಷನ್ ಫೈಲ್ ನೇಮ್. ಸೊ ಏನಿದೆಯಪ್ಪ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಈಗ ನೋಡಿ, ಸೊ ಇಟ್ ಈಸ್ ಅ ನ್ಯೂ ಫೈಲ್. ಸೊ ಇಲ್ಲಿ ಕೂಡ ಏನ್ ಮಾಡ್ತೀನಪ್ಪ ಅಂದ್ರೆ ಡೇಟಾನ ತಗೋತೀನಿ. ಅದಾದ್ಮೇಲೆ ಏನಿದೆಯಪ್ಪ ಅಂದ್ರೆ ಬಂದ್ಬಿಟ್ಟು ನಮಗೆ ಸೇವ್ ಆಸ್ ಆಪ್ಷನ್. ಓಕೆ, ಏನಪ್ಪಾ ಅಂದ್ರೆ ಈ ಸೇವ್ ಆಸ್ ಆಪ್ಷನ್ಗೆ ನಾನು ಎದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಸಪೋಸ್ ಈಗ ನೋಡಿ ಆಲ್ರೆಡಿ ನಾನು ಏನು ಮಾಡಿದ್ದೀನಪ್ಪ ಅಂದ್ರೆ ಒಂದು ಟೇಬಲ್ ಅನ್ನ ಹಾಕಿದ್ದೀನಿ. ಏನಪ್ಪಾ ಅಂದ್ರೆ ಇಲ್ಲಿ ಇನ್ಪುಟ್ ಡಿವೈಸಸ್ ಅನ್ನ ಟೈಪ್ ಮಾಡ್ತಕ್ಕಂಥ. ಸೊ ಇದು ಒಂದು ಟೇಬಲ್ ಎಕ್ಸ್ಟ್ರಾ ಆಗಿದೆ ಈ ಸೈಡ್ದು, ಇದನ್ನ ಡಿಲೀಟ್ ಮಾಡ್ತೀನಿ. ರೈಟ್ ಕ್ಲಿಕ್ ಅಂಡ್ ಕಾಲಮ್. ಸೊ ಇಲ್ಲಿ ಏನು ಬರುತ್ತಪ್ಪ ಅಂದ್ರೆ ಸೀರಿಯಲ್ ನಂಬರ್. ಆಫ್ಟರ್ ದಟ್ ಏನಪ್ಪಾ ಅಂದ್ರೆ ನಮಗೆ ಬಂದ್ಬಿಟ್ಟು ಇಲ್ಲಿ ಏನಿದೆಯಪ್ಪ ಅಂದ್ರೆ ನೇಮ್ ಆರ್ ಡಿವೈಸ್ ಏನಿದೆಯಪ್ಪ ಅಂದ್ರೆ ಸೀರಿಯಲ್ ನಂಬರ್ 1 2 3 ಲೈಕ್ ಈ ರೀತಿ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಮಾಡ್ತಕ್ಕಂಥದ್ದು. ಟೈಪ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಈಗ ನೋಡಿ ಇದು ಕರ್ಸರ್ ಏನಪ್ಪಾ ಅಂದ್ರೆ ಈ ಕಡೆ ಬೇಕಾಗಿದೆ ನನಗೆ, ಸ್ವಲ್ಪ ಏನ್ ಮಾಡ್ತೀನಿ ಈ ಕಡೆ ತಗೊಳ್ತಕ್ಕಂಥದ್ದು. ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಇನ್ಪುಟ್ ಡಿವೈಸಸ್ ಕೀಬೋರ್ಡ್ ಇದೆ, ಆಮೇಲೆ ಮತ್ತೆ ಟ್ಯಾಬ್ ಪ್ರೆಸ್ ಮಾಡಿ ಮೌಸ್ ಇದೆ. ಆಫ್ಟರ್ ದಟ್ ಏನಪ್ಪಾ ಅಂದ್ರೆ MICR
CR, after that OCR, BCR, after that next one OMR. ಸೊ ನೆಕ್ಸ್ಟ್ ಒನ್ ಏನಪ್ಪ ಅಂದರೆ ಅದಾದಮೇಲೆ ಬಂದ್ಬಿಟ್ಟು ನಮಗೆ ಸ್ಕ್ಯಾನರ್. ಸೊ ಲಾಸ್ಟ್ ಒನ್ ಶುಡ್ ಬಿ ETC. ಸೊ ಎಕ್ಸೆಟ್ರಾ ಅಂತ ಏನು ಮಾಡಿದ್ದೀನಪ್ಪ ಅಂದರೆ ಕೊಟ್ಟಿದ್ದೀನಿ. ಇದೇನಿದೆಯಪ್ಪ ಅಂದ್ರೆ ನಮಗೆ ಇನ್ಪುಟ್ ಡಿವೈಸಸ್ ಅಂತ ಏನು ಮಾಡಿದ್ದೀನಪ್ಪ ಅಂದ್ರೆ ನಾನು ಒಂದು ಫಾರ್ಮೆಟನ್ನು ರೆಡಿ ಮಾಡ್ಕೊಂಡಿದ್ದೆ. ಈ ಫಾರ್ಮೆಟ್ ಯಾವ ರೀತಿ ಇರುತ್ತಪ್ಪ ಅಂದರೆ, ಸೊ ಫಸ್ಟಿಗೆ ನೋಡಿ ಇದನ್ನು ಸೆಂಟ್ರಲ್ ತೊಗೊಂಡ್ಬಿಟ್ಟು ಸ್ವಲ್ಪ ಸೈಜ್ ಬಿಗರ್ ಮಾಡ್ಕೊಳ್ಳಿ. ಆಫ್ಟರ್ ದಟ್ ಬೋಲ್ಡ್ ಆ್ಯಂಡ್ ಸೊ ನೆಕ್ಸ್ಟ್ ಒನ್ ಅಂಡರ್ಲೈನ್. ಅದೇ ರೀತಿ ಏನಪ್ಪ ಅಂದರೆ ಈ ಟೇಬಲಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಈಗ ನೋಡಿ, ಸೊ ಏನಪ್ಪ ಅಂದರೆ ಈಗ ಆಲ್ರೆಡಿ ನೇಮನ್ನು ಟೈಪ್ ಮಾಡಿದ್ದೀನಿ. ಮತ್ತೇನಪ್ಪ ಅಂದರೆ ಇದು ಕೂಡ ಸ್ವಲ್ಪ ಫಾರ್ಮೆಟಿಂಗನ್ನು ಕೊಡ್ತಕ್ಕಂಥದ್ದು. ಸೊ ಇದು ಏನು ಮಾಡ್ತೀನಪ್ಪ ಅಂದರೆ ನಾನು ಫೈಲ್ ನೇಮ್ ಬಂದುಬಿಟ್ಟು ಇನ್ಪುಟ್ ಡಿವೈಸಸ್ ಅಂತ ಸೇವ್ ಮಾಡ್ತೀನಿ. ಏನಂತ ಸೇವ್ ಮಾಡ್ತೀನಪ್ಪ ಅಂದರೆ ಬಂದುಬಿಟ್ಟು ಇನ್ಪುಟ್ ಡಿವೈಸಸ್. ಅದು ಇದ್ದಿರ್ತಕ್ಕಂಥದ್ದನ್ನು ತೆಗಿತೀನಿ. ಏನಿದೆಯಪ್ಪ ಅಂದರೆ ಇನ್ಪುಟ್ ಡಿವೈಸಸ್, ಆಯಿತಾ. ಸೊ ಇದೇನು ಮಾಡಿದೆಪ್ಪ ಅಂದರೆ ನಾನು ಇನ್ಪುಟ್ ಡಿವೈಸಸ್ ಅಂತ ಟೈಪ್ ಮಾಡಿದೆ. ಇಟ್ ಈಸ್ ಅ ಜಸ್ಟ್ ಎಕ್ಸಾಂಪಲ್, ರೈಟ್. ಸೊ ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಮತ್ತೆ ನಾನು ಸೇವ್ ಆಸ್ ಮಾಡಿಬಿಟ್ಟು ಔಟ್ಪುಟ್ ಡಿವೈಸಸ್ ಅಂತ ತಗೋತೀನಿ. ಏನಪ್ಪ ಅಂದರೆ ಔಟ್ಪುಟ್ ಡಿವೈಸಸ್. ಸೊ ಅಂದರೆ ಏನಾಗುತ್ತಪ್ಪ ಅಂದರೆ ಇಲ್ಲಿ ನಮಗೆ ನೋಡಿ ಚೇಂಜಸ್, ಸೊ ಟೈಮ್ ಸೇವ್ ಆಗುತ್ತೆ. ಎದ್ರದಪ್ಪ ಅಂದರೆ ನನಗೆ ಹೆಡ್ಡಿಂಗ್ ಬರೀತಕ್ಕಂಥದ್ದು ಇರ್ಬೋದು, ಅಥವಾ ಆಫ್ಟರ್ ದಟ್ ಏನಪ್ಪ ಅಂದರೆ ಇಲ್ಲಿ ಬಂದುಬಿಟ್ಟು ಟೇಬಲನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಇರ್ಬೋದು. ಇದ್ರ ಟೈಮ್ ಏನಾಗುತ್ತಪ್ಪ ಅಂದರೆ ನನಗೆ ಸೇವ್ ಆಗುತ್ತೆ. ಏನು ಮಾಡ್ತೀನಪ್ಪ ಅಂದರೆ ಇದು ಔಟ್ಪುಟ್ ಡಿವೈಸಸ್ ಆಲ್ರೆಡಿ ಫಾರ್ಮೆಟ್ ಇದೆ ನಮ್ಮ ಹತ್ರ. ಇದನ್ನು ಏನು ಮಾಡ್ತೀನಪ್ಪ ಅಂದರೆ ಡಿಲೀಟ್ ಮಾಡ್ತೀನಿ ಈ ಸೆಕ್ಷನ್ದು. ಸೊ ಡಿಲೀಟ್ ಮಾಡಿಬಿಟ್ಟು ಏನಿದೆಪ್ಪ ಅಂದರೆ ಸೊ ಪ್ರಿಂಟರ್, ಸೊ ಆಫ್ಟರ್ ದಟ್ ಮಾನಿಟರ್, ಆಫ್ಟರ್ ದಟ್ ನೆಕ್ಸ್ಟ್ ಒನ್ ಶುಡ್ ಬಿ ಸ್ಪೀಕರ್ಸ್, ನೆಕ್ಸ್ಟ್ ಒನ್ ಶುಡ್ ಬಿ ಪ್ಲಾಟರ್ಸ್. ಸೊ ಈ ರೀತಿ ಏನಾಗುತ್ತಪ್ಪ ಅಂದರೆ ನಮಗೆ ಬಂದುಬಿಟ್ಟು ಇದು ಔಟ್ಪುಟ್ ಡಿವೈಸನ್ನು ತೋರ್ತಕ್ಕಂಥದ್ದು. ಸೊ ETC ಅಂತ ಇಲ್ಲೇ ಕೊಡ್ತೀನಿ. ಏನಪ್ಪ ಅಂದರೆ ಎಕ್ಸೆಟ್ರಾ ಇರ್ತಕ್ಕಂಥದ್ದನ್ನು ಡಿಲೀಟ್ ಮಾಡ್ತೀನಿ. ಅಂದರೆ ಏನಪ್ಪ ಅಂದರೆ ಸೇವ್ ಆಸ್ ಆಪ್ಷನ್ದು ಯೂಸ್ ಏನಿದೆಯಪ್ಪ ಅಂದರೆ ನನಗೆ ಓಲ್ಡ್ ಫೈಲ್ ಕೂಡ ಬೇಕು ಮತ್ತು ನ್ಯೂ ಫೈಲ್ ಕೂಡ ಬೇಕು, ಎರಡು ಫೈಲ್ಗಳು ಬೇಕು. ಸ್ವಲ್ಪ ಏನಾದರೂ ಎಡಿಟ್ ಮಾಡೋದಿದ್ರೆ ಅಂಥ ಮೂಮೆಂಟಲ್ಲಿ ಈ ಸೇವ್ ಆಸ್ ಆಪ್ಷನನ್ನು ಯೂಸ್ ಮಾಡ್ತಕ್ಕಂಥದ್ದು. ಇದೀಗ ಏನಪ್ಪ ಅಂದರೆ ಅದು ಇನ್ಪುಟ್ ಡಿವೈಸ್, ಇದು ಔಟ್ಪುಟ್ ಡಿವೈಸ್ ಅಂತ ಸೇವ್ ಮಾಡಿದ್ದೀವಿ. ಸೊ ಇದನ್ನು ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿಬಿಟ್ಟು ಮತ್ತೆ MS ವರ್ಡನ್ನು ಓಪನ್ ಮಾಡ್ತೀನಿ. ನೋಡಿ, ಸೊ ಫಸ್ಟಿಗೆ ಏನಿದೆಯಪ್ಪ ಅಂದರೆ ಓಪನ್ ಆಪ್ಷನಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇನ್ಪುಟ್ ಡಿವೈಸಸ್ ಏನಂತ ಸೇವ್ ಮಾಡಿದ್ವಿ ನಾವು, ಇನ್ಪುಟ್ ಡಿವೈಸಸ್. ಸೊ ಕ್ಲಿಕ್ ಆನ್ ದ ಓಪನ್ ಆಪ್ಷನ್. ಇದೇನಿದೆಯಪ್ಪ ಅಂದರೆ ಒಂದು ಫೈಲ್ ಇದೆ ಇದರಲ್ಲಿ. ಸೊ ಇನ್ಪುಟ್ ಡಿವೈಸಸ್ ಅಂತ ಹೆಡ್ಡಿಂಗ್ ಟೈಪ್ ಮಾಡಿಬಿಟ್ಟು ನೆಕ್ಸ್ಟ್ ಒನ್ ಏನು ಮಾಡಿದ್ದೀವಪ್ಪ ಅಂದರೆ ಬಂದುಬಿಟ್ಟು ಇಲ್ಲಿ, ಸೊ ನೆಕ್ಸ್ಟ್ ಒನ್ ಏನಪ್ಪ ಅಂದರೆ ಇಲ್ಲಿ ಬಂದುಬಿಟ್ಟು ಸೀರಿಯಲ್ ನಂಬರ್ಗಳನ್ನು ಟೈಪ್ ಮಾಡಿಬಿಟ್ಟು ಟೇಬಲ್ ಹಾಕೊಂಡ್ಬಿಟ್ಟು ಎಲ್ಲವನ್ನು ಟೈಪ್ ಮಾಡಿದ್ವಿ. ಸೊ ಅದೇ ರೀತಿ ಏನಿದೆಯಪ್ಪ ಅಂದರೆ ಔಟ್ಪುಟ್ ಡಿವೈಸಸಲ್ಲಿ ಏನು ಮಾಡಿದ್ದೀವಪ್ಪ ಅಂದರೆ ನಾವು ಜಸ್ಟ್ ಸೊ ಏನಪ್ಪ ಅಂದರೆ ಹೆಡ್ಡಿಂಗನ್ನು ಚೇಂಜ್ ಮಾಡಿದ್ವಿ. ಮತ್ತೇನಪ್ಪ ಅಂದರೆ ಇಲ್ಲಿ ಆಲ್ರೆಡಿ ನಮ್ಮ ಹತ್ರ ಟೇಬಲ್ ಫಾರ್ಮೆಟ್ ಇತ್ತು. ಸೊ ಅದಕ್ಕೇನಪ್ಪ ಅಂದರೆ ನಾನು ಏನು ಮಾಡಿದ್ದೆಪ್ಪ ಅಂದರೆ ಇಲ್ಲಿ ಸೊ 5 ಹೆಸರುಗಳನ್ನು ಕೊಟ್ಟಿದ್ದೆ, ಅಥವಾ 4 ಹೆಸರುಗಳನ್ನು ಟೈಪ್ ಮಾಡಿದ್ದೆ. ಸೊ ಇದಕ್ಕೋಸ್ಕರ ಏನಾಗುತ್ತಪ್ಪ ಅಂದರೆ ನಮಗೆ ಇನ್ಪುಟ್ ಡಿವೈಸಸ್ ಏನಾಗುತ್ತೆ, ಸೇವ್ ಆಸ್ ಆಪ್ಷನ್ ಏನಾಗುತ್ತಪ್ಪ ಅಂದರೆ ಬಂದುಬಿಟ್ಟು ಯೂಸ್ ಆಗುತ್ತೆ. ಸೊ ಸಿಂಪಲ್ ಲೈನ್ ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ವಾಟ್ ಈಸ್ ದ ಯೂಸ್ ಆಫ್ ಸೇವ್ ಆಸ್ ಆಪ್ಷನ್ ಅಂದರೆ, ಸೊ ನಾವು ನನಗೆ ಹಳೆ ಫೈಲ್ ಕೂಡ ಬೇಕು ಮತ್ತು ಆ ಹಳೆ ಫೈಲನ್ನು ಸ್ವಲ್ಪ ಎಡಿಟ್ ಮಾಡ್ತೀನಿ. 1 ಲೈನ್ 1 ಪೇಜ್ ಆರ್ 1 ಪ್ಯಾರಾಗ್ರಾಫ್. ಇದು ಏನು ಮಾಡುತ್ತಪ್ಪ ಅಂದರೆ ಟೈಮನ್ನು ಸೇವ್ ಮಾಡುತ್ತೆ. ನನಗೆ 2 ಫೈಲ್ ಕೂಡ ಬೇಕಾದಾಗ ಈ ಸೇವ್ ಆಸ್ ಆಪ್ಷನನ್ನು ಯೂಸ್ ಮಾಡ್ತಕ್ಕಂಥದ್ದು. ಸೊ ಯಾವಾಗ ನೀವು ಫೈಲ್ ನೇಮ್ ಸೇವ್ ಮಾಡ್ತೀರಾ ಕಂಪಲ್ಸರಿ ವಿತ್ ಡಿಫ್ರೆಂಟ್ ನೇಮ್, ಸೇಮ್ ನೇಮನ್ನು ಕೊಡಬಾರ್ದು. ಸೇಮ್ ನೇಮ್ ಕೊಟ್ಟಿದ್ರೆ ಏನಾಗುತ್ತಪ್ಪ ಅಂದರೆ ಅದು ರಿಪ್ಲೇಸ್ ಆಗುತ್ತೆ. ಅದಕ್ಕೋಸ್ಕರ ಈಚ್ ಆ್ಯಂಡ್ ಎವ್ರಿ ಟೈಮ್ ಏನು ಮಾಡಬೇಕಪ್ಪ ಅಂದರೆ ಯಾವಾಗಲೂ ನೀವು ಸೇವ್ ಆಸ್ ಮಾಡಿದ್ದೀರಿ ಅಂತ ಎಡಿಟ್ ಮಾಡಿಬಿಟ್ಟು ಅಂಥ ಮೂಮೆಂಟಲ್ಲಿ ತಾವು ಏನು ಮಾಡಬೇಕಪ್ಪ ಅಂದರೆ ಡಿಫ್ರೆಂಟ್ ನೇಮನ್ನು ಕೊಡ್ತಾ ಇರಬೇಕು. ಸೊ ಇದು ಬಂದ್ಬಿಟ್ಟು ಏನಿದೆಪ್ಪ ಅಂದರೆ ನಮ್ಮದು ಸೇವ್ ಆಸ್ ಆಪ್ಷನ್ದು ಯೂಸ್ ಇದೆ. ಓಕೆ, ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಪ್ಪ ಅಂದರೆ ನಮಗೆ ಇಲ್ಲಿ ಓಪನ್ ಆಪ್ಷನ್ ಇದೆ. ಓಪನ್ ಆಪ್ಷನ್ ಏನು ಯೂಸಪ್ಪ ಅಂದರೆ ಬಂದ್ಬಿಟ್ಟು ಸೊ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಈ ರೀತಿ ವಿಂಡೋ ಬರುತ್ತೆ. ತಮಗೆ ಯಾವ ಫೈಲನ್ನು ತಾವು ಸೇವ್ ಮಾಡಿದ್ದೀರಾ ಆ ಫೈಲನ್ನು ಓಪನ್ ಮಾಡ್ತಕ್ಕಂಥ ನೋಡಿ. ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ, CETಯಲ್ಲಿ ಇದು ಕೂಡ ಏನಪ್ಪ ಅಂದರೆ ಭಾಳ ಸಾರಿ ಕೇಳಿದ್ದಾರೆ. ವಾಟ್ ಈಸ್ ದ ಯೂಸ್ ಆಫ್ ಓಪನ್ ಆಪ್ಷನ್ ಅಂದರೆ ಏನಪ್ಪ ಅಂದರೆ ಯಾವ ಫೈಲನ್ನು ತಾವು ಸೇವ್ ಮಾಡಿದ್ದಾರೆ, ವಿಚ್ ಫೈಲ್ ವಿ ಹ್ಯಾವ್ ಸೇವ್ಡ್ ವಿ ಕ್ಯಾನ್ ಓಪನ್ ದಟ್ ಫೈಲ್. ಅಂದರೆ ಸೊ ಆಲ್ರೆಡಿ ಏನಪ್ಪ ಅಂದರೆ ಸುಮ್ಮನೆ ಏನಾದರೂ ಫೈಲ್ ಓಪನ್ ಮಾಡೋ ಸಲುವಾಗಿ ಯೂಸ್ ಆಗುತ್ತೆ ಅಂತ ನಾವು ಏನಾದರೂ ಆನ್ಸರ್ ಮಾಡಿದ್ವಿ ಅಂದರೆ ಸೊ ಎದುರಿನವ್ರು ಇಂಟರ್ವ್ಯೂ ಏನಪ್ಪ ಅಂದರೆ ಈ ಫೈಲನ್ನು ಓಪನ್ ಮಾಡಿ ತೋರಿಸಿ ಅಂತ ಯಾವುದೋ ಒಂದು ನೇಮನ್ನು ಕೊಟ್ಟರು, EBC XYZ ಅಂತೇಳಿ. ಸೊ ಅಲ್ಲಿ ಏನಾಗುತ್ತಪ್ಪ ಅಂದರೆ ಆ ಕಂಪ್ಯೂಟ್ರಲ್ಲಿ ಆ ಫೈಲ್ ಇರೋದಿಲ್ಲ. ಸೊ ರೀಸೆಂಟಾಗಿ ನೋಡಿ ಇದರಲ್ಲಿ ಸೊ ಎಷ್ಟಿದ್ದಾವಪ್ಪ ಅಂದರೆ ತಾವು 25 ಫೈಲ್ಗಳು ಯಾರ್ಯಾರು ಓಪನ್ ಮಾಡಿದ್ದಾರೆ ಅಂದರೆ ನಿಮಗಿಂತ ಮುಂಚೆ ಅಥವಾ ನೀವೇ ರೀಸೆಂಟ್ ಫೈಲ್ಸ್ಗಳು ಎಷ್ಟು ಓಪನ್ ಮಾಡಿದ್ದೀವಿ ಅಂತಕ್ಕಂಥದ್ದು ಏನಾಗುತ್ತಪ್ಪ ಅಂದರೆ ಇಲ್ಲೇ ಕಾಣಿಸುತ್ತೆ ತಮಗೆ. ಅಂದರೆ ಇದ್ರ ಮೇಲೆ ಕೂಡ ಕ್ಲಿಕ್ ಮಾಡಿಬಿಟ್ಟು ತಾವು ಓಪನ್ ಮಾಡ್ಕೋಬಹುದು, ಅಥವಾ ಏನಪ್ಪ ಅಂದರೆ ಡೈರೆಕ್ಟ್ಲಿ ಏನಪ್ಪ ಅಂದರೆ ಓಪನ್ ಆಪ್ಷನ್ ಫೈಲನ್ನು ಟೈಪ್ ಮಾಡ್ತಕ್ಕಂಥದ್ದು.
ಇಟ್ ಈಸ್ ದ ಯೂಸ್ ಆಫ್ ಏನಪ್ಪ ಅಂದರೆ ಓಪನ್ ಆಪ್ಷನ್. ನೆಕ್ಸ್ಟ್ ಒನ್ ಶುಡ್ ಬಿ ಕ್ಲೋಸ್ ಇದೆ. ಕ್ಲೋಸ್ ಅಂದರೆ ಏನಪ್ಪ ಅಂದರೆ ಆಲ್ರೆಡಿ ಏನು ಮಾಡ್ತೀವಪ್ಪ ಅಂದ್ರೆ ನಾವು ಕ್ಲೋಸ್ ಮಾಡ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಒನ್ ಏನಿದೆಪ್ಪ ಅಂದರೆ ಇಲ್ಲಿ ನಮಗೆ ಬಂದ್ಬಿಟ್ಟು ನೋಡಿ, ಸೊ ಇನ್ಫಾರ್ಮೇಷನಲ್ಲಿ ರೀಸೆಂಟ್ ಆಯಿತು. ಆದಮೇಲೆ ನೆಕ್ಸ್ಟ್ ಪ್ರಿಂಟ್ ಆಪ್ಷನ್. ಸೊ ಪ್ರಿಂಟ್ ಆಪ್ಷನಲ್ಲಿ ಏನಪ್ಪ ಅಂದರೆ ಯಾವಾಗಲೂ ಏನಪ್ಪ ಅಂದರೆ ನಾವು ಸೊ ಪ್ರಿಂಟನ್ನು ಇನ್ಫೋಲಿ ನೋಡಿ ಅದಕ್ಕಿಂತ ಮುಂಚೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಸೊ ಇದು ಏನಕ್ಕೆ ಯೂಸ್ ಆಗುತ್ತಪ್ಪ ಅಂದರೆ ಪ್ರೊಟೆಕ್ಷನ್ ಫೈಲ್ ಬಂದ್ಬಿಟ್ಟು ನಮಗೆ ಪಾಸ್ವರ್ಡನ್ನು ಕೊಡ್ತಕ್ಕಂಥದ್ದು. ಇದರಲ್ಲಿ ಏನಪ್ಪ ಅಂದರೆ ಬಂದ್ಬಿಟ್ಟು ನಮಗೆ ಇನ್ಕರಪ್ಟ್ ವಿತ್ ಪಾಸ್ವರ್ಡ್ ಅಂತಕ್ಕಂಥ ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಪಾಸ್ವರ್ಡ್ ಏನು ಕೊಡ್ತೀರ ತಾವು ನೆನ್ಪಿಟ್ಕೋಬೇಕು ನೋಡಿ. ಸೊ ಜಸ್ಟ್ ಕ್ಲಿಕ್ ಆನ್ ಓಕೆ ಆಪ್ಷನ್. ಈಗ ಏನಾಯ್ತಪ್ಪ ಅಂದರೆ ಇದು ಪರ್ಮಿಷನನ್ನು ಕೊಟ್ಟಿದ್ದೀವಿ. ಸೇವ್ ಮಾಡ್ತೀರಿ ಅನ್ನೋದು ಕೇಳ್ತಾ ಇದೆ, ಓಕೆನಾ. ಸೊ ಸೇವ್ ಅಂತ ಏನು ಮಾಡಿದ್ದೀನಪ್ಪ ಅಂದರೆ ನಾನು ಕೊಟ್ಟಿದ್ದೀನಿ. ಸೊ ಮತ್ತೆ ಅದೇ ಫೈಲನ್ನು ನಾನು ಏನಾದರೂ ಓಪನ್ ಮಾಡಬೇಕಾಗಿತ್ತು ಅಂದರೆ ಅವಾಗ ಏನಾಗುತ್ತಪ್ಪ ಅಂದರೆ ಪಾಸ್ವರ್ಡನ್ನು ಕೇಳುತ್ತೆ. ಅಂದರೆ ಇಂಪಾರ್ಟೆಂಟ್ ಫೈಲ್ ಇದ್ದರೆ ತಂದು ಏನು ಮಾಡಬೇಕಪ್ಪ ಅಂದರೆ ತಾವು ಪಾಸ್ವರ್ಡನ್ನು ಕೊಟ್ಬಿಟ್ಟು ಅದನ್ನು ಸೇವ್ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರ ಏನಪ್ಪ ಅಂದರೆ ಅದು ಸೊ ಪ್ರೊಟೆಕ್ಟ್. ಸೊ ಏನಾಗುತ್ತಪ್ಪ ಅಂದರೆ ಇಲ್ಲಿ ನಮಗೆ ಬಂದುಬಿಟ್ಟು ಸೊ ಪ್ರೊಟೆಕ್ಟ್ ಏನಿದೆಪ್ಪ ಅಂದರೆ ಡಾಕ್ಯುಮೆಂಟ್ ಅಂತ ಕೊಡ್ತಕ್ಕಂಥದ್ದು. ಸೊ ಮತ್ತೆ ಏನಪ್ಪ ಅಂದರೆ ರಿಮೂವ್ ಮಾಡೋದಿದ್ರೆ ಪಾಸ್ವರ್ಡ್ ಕೂಡ ಸೇಮ್ ಪ್ರೊಸೀಜರ್. ಅಲ್ಲೇ ಹೋಗ್ಬಿಟ್ಟು ಏನಪ್ಪ ಅಂದರೆ ಎನ್ಕರಪ್ಟ್ ವಿತ್ ಪಾಸ್ವರ್ಡ್ ಇದ್ದಿದ್ದನ್ನು ಏನು ಮಾಡಬೇಕಪ್ಪ ಅಂದರೆ ಇದನ್ನು ತೆಗಿಬೇಕು. ತೆಗೆದ್ಬಿಟ್ಟು ಏನಪ್ಪ ಅಂದರೆ ಡಿಲೀಟನ್ನು ಮಾಡಿ ಅಥವಾ ಬ್ಯಾಕ್ ಸ್ಪೇಸನ್ನು ಪ್ರೆಸ್ ಮಾಡಿ ಕ್ಲಿಕ್ ಆನ್ ಓಕೆ ಆಪ್ಷನ್. ಮತ್ತೆ ಅದು ಕೇಳುತ್ತೆ ಸೇವ್ ಮಾಡ್ತೀನಿ. ಜಸ್ಟ್ ಒನ್ಸ್ ಅಗೇನ್ ಕ್ಲಿಕ್ ಆನ್ ಸೇವ್ ಆಪ್ಷನ್. ಮತ್ತು ಏನಪ್ಪ ಅಂದರೆ ತಾವು ಸೊ ರೀಸೆಂಟಾಗಿರ್ತಕ್ಕಂಥ ಈ ಫೈಲನ್ನು ಓಪನ್ ಮಾಡಿದರೆ ಏನಾಗುತ್ತಪ್ಪ ಅಂದರೆ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಇದಪ್ಪ ಅಂದರೆ ನಮಗೆ ಪ್ರೊಟೆಕ್ಷನನ್ನು ಕೊಡ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಶುಡ್ ಬಿ ಏನಿದೆಪ್ಪ ಅಂದರೆ ನ್ಯೂ ಆಗಿದೆ ಪ್ರಿಂಟ್. ಸೊ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ನಮಗೆ ಯಾವ ರೀತಿ ಪೇಜ್ ಪ್ರಿಂಟ್ ಬರುತ್ತೆ ಅಂತಕ್ಕಂಥದ್ದನ್ನು ಏನಾಗುತ್ತಪ್ಪ ಅಂದರೆ ನಮ್ಗೆ ಇಲ್ಲಿ ಬರುತ್ತೆ ನೋಡ್ಕೊಳ್ಳಿ. ಸೊ ಪ್ರಿಂಟ್ ನಮ್ಮ ಪೇಜ್ ಏನಿದೆಯಪ್ಪ ಅಂದರೆ ಯಾವ ರೀತಿ ಬರುತ್ತೆ ಅಂತಕ್ಕಂಥದ್ದನ್ನು ಏನು ಮಾಡುತ್ತಪ್ಪ ಅಂದರೆ ಇದು ಶೋ ಮಾಡುತ್ತೆ. ಸೊ ಅದೇ ರೀತಿ ಏನಪ್ಪ ಅಂದರೆ ನಂಬರ್ ಆಫ್ ಕಾಪೀಸ್ ನಮಗೆ ಎಷ್ಟು ಬೇಕಾಗಿದೆ. ಯಾವಾಗ ಕೂಡ ನಾವು ಪ್ರಿಂಟ್ ಕೊಡೋಕ್ಕಿಂತ ಮುಂಚೆ ಏನಪ್ಪ ಅಂದರೆ ಒಂದ್ಸರಿ ರಿವ್ಯೂವನ್ನು ಚೆಕ್ ಮಾಡ್ಕೋಬೇಕು. ನಮ್ಮದು ಪೇಜ್ ಯಾವ ರೀತಿ ಪ್ರಿಂಟ್ ಬರುತ್ತೆ ಅಂತಕ್ಕಂಥದ್ದನ್ನು ಏನು ಮಾಡುತ್ತಪ್ಪ ಅಂದರೆ ಇದು ಶೋ ಮಾಡುತ್ತೆ. ಸೊ ನಂಬರ್ ಆಫ್ ಕಾಪೀಸು ಆಫ್ಟರ್ ದಟ್ ನಿಮ್ಮ ಪ್ರಿಂಟರ್ ಇಲ್ಲಿ ಸೇವ್ ಇದ್ದರೆ ಏನಾಗುತ್ತಪ್ಪ ಅಂದರೆ ಬರುತ್ತೆ, ಇದ್ದಿದ್ದಿಲ್ಲ ಅಂದರೆ ಬರೋದಿಲ್ಲ. ಸೊ ಜಸ್ಟ್ PDF ಫೈಲ್ ಆಗಿ ಏನಾಗುತ್ತಪ್ಪ ಅಂದರೆ ಇದು ಸೇವ್ ಆಗುತ್ತೆ. ಸೊ ಅದೇ ರೀತಿ ಏನಪ್ಪ ಅಂದರೆ ನಮಗೆ ಬಂದ್ಬಿಟ್ಟು ಏನಿದೆಪ್ಪ ಅಂದರೆ ಇಲ್ಲಿ ಪ್ರಿಂಟ್ ಆಲ್ ಪೇಜಸ್. ಸೊ ಸಪೋಸ್ ಏನಪ್ಪ ಅಂದರೆ ಇಲ್ಲಿ ಜಾಸ್ತಿ ಪೇಜಸ್ ಇದ್ದು ಅಂದರೆ 1 to 10 ಇರ್ಬೋದು, 100 ಇರ್ಬೋದು, 1000 ಇರ್ಬೋದು. ಆಲ್ ಪೇಜಸ್ ಅಂದರೆ ಏನಾಗುತ್ತಪ್ಪ ಅಂದರೆ ಡೈರೆಕ್ಟ್ಲಿ ಇಟ್ ಶುಡ್ ಬಿ ಪ್ರಿಂಟ್. ಸೊ ಆಫ್ಟರ್ ದಟ್ ಏನಪ್ಪ ಅಂದರೆ ನಮಗೆ ಬಂದುಬಿಟ್ಟು ಸೊ 1 to ಏನಿದೆಯಪ್ಪ ಅಂದರೆ ನನಗೆ ಜಸ್ಟ್ 5 ಬೇಕಾಗಿದೆ. ಆ ಮೂಮೆಂಟಲ್ಲಿ ಏನಾಗುತ್ತಪ್ಪ ಅಂದರೆ ಇದು 1 to 5 ಏನಾಗುತ್ತಪ್ಪ ಅಂದರೆ ಪೇಜಸ್ ಪ್ರಿಂಟ್ ಆಗುತ್ತೆ, ಅಷ್ಟೇ ಆಗುತ್ತೆ. ಸೊ ಈಗ ಸಪೋಸ್ ಏನಿದೆಯಪ್ಪ ಅಂದರೆ ನಮ್ಮದು ಒಂದೇ ಇದೆ ನೋಡಿ. ಸೊ ಏನಾಗುತ್ತಪ್ಪ ಅಂದರೆ ಇಟ್ ಶುಡ್ ಬಿ ಪ್ರಿಂಟ್ ಓನ್ಲಿ 1. ಸೊ ಅದಾದಮೇಲೆ ಏನಿದೆಯಪ್ಪ ಅಂದರೆ ನನಗೆ ಬಂದುಬಿಟ್ಟು ಪ್ರಿಂಟ್ ಏನಿದೆಯಪ್ಪ ಅಂದರೆ 1 side ಆ್ಯಂಡ್ 2 side ಮ್ಯಾನ್ಯುವಲಿ ಪ್ರಿಂಟ್. ಅಂದರೆ ಏನಾಗುತ್ತಪ್ಪ ಅಂದರೆ ಬಂದುಬಿಟ್ಟು ಸಪೋಸ್ ನಿಮ್ಮ ಹತ್ರ ಏನಪ್ಪ ಅಂದರೆ ಒಂದು 10 ಪೇಜ್ ಇದ್ದಾವೆ. ಸೊ ತೊಗೊಂಡು ತಮಗೆ ತೋರಿಸ್ತೀನಿ ನೋಡಿ. ಓಕೆ, ಸೊ ಟೋಟಲಿ ಏನಪ್ಪ ಅಂದರೆ ನಮಗೆ ಎಷ್ಟು ಪೇಜಸ್ ಇದಾವಪ್ಪ ಅಂದರೆ ಈಗ 10 ಪೇಜಸ್ ಇದ್ದಾವೆ. ಇದೇ ಫೈಲಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀನಪ್ಪ ಅಂದರೆ ನಾನು ಪ್ರಿಂಟ್ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ನೋಡಿ, ಸೊ ಪ್ರಿಂಟ್ ಏನಿದೆಪ್ಪ ಅಂದರೆ 1 side ಅಂದರೆ ಪೇಜಲ್ಲಿ ಒಂದೇ ಸೈಡಲ್ಲಿ ಏನಾಗುತ್ತಪ್ಪ ಅಂದರೆ ಪ್ರಿಂಟ್ ಬರುತ್ತೆ. ಮ್ಯಾನ್ಯುವಲಿ ಪ್ರಿಂಟ್ ಅಂತ ತಾವು ಏನಾದರೂ ಕ್ಲಿಕ್ ಮಾಡಿದ್ರಿ ಅಂದರೆ ಸೊ ಅವಾಗ ಏನಾಗುತ್ತಪ್ಪ ಅಂದರೆ ಫಸ್ಟಿಗೆ ಬಂದುಬಿಟ್ಟು ಏನಿದೆ ತಮಗೆ ಸೊ 1, ಸೊ ಆಫ್ಟರ್ ದಟ್ 3, ಸೊ ಆಫ್ಟರ್ ದಟ್ 5. ಸೊ ಏನಿದ್ದೇವೆ ಆರ್ಡ್ ನಂಬರ್ಗಳು ಏನಾಗ್ತಾವಪ್ಪ ಅಂದರೆ ನಮಗೆ ಪ್ರಿಂಟ್ ಆಗ್ತವೆ. ಅದೇ ರೀತಿ ಇಲ್ಲಿ ಕೂಡ ತಾವು ಏನು ಮಾಡ್ಬೋದಪ್ಪ ಅಂದರೆ ತೋರ್ತಕ್ಕಂಥದ್ದು. ಸೊ ಏನಿದೆಪ್ಪ ಅಂದರೆ 1 2 3 ಆಲ್ರೆಡಿ ಏನಿದೆಪ್ಪ ಅಂದರೆ ಇಲ್ಲಿ ಸೊ ಸೆಟ್ ಮಾಡಿ ಇಟ್ಟಿದ್ದಿದೆ. ಸೊ ಅದಾದಮೇಲೆ ಏನಪ್ಪ ಅಂದರೆ 1 side ಪ್ರಿಂಟ್ ಬಂದಿದ್ದಾದಮೇಲೆ ಮತ್ತೆ ಅದೇ ಪೇಜ್ಗಳನ್ನು ರಿವರ್ಸ್ ತಾವು ಏನು ಮಾಡಬೇಕಾಗತ್ತಪ್ಪ ಅಂದರೆ ಇನ್ಸರ್ಟ್ ಮಾಡಬೇಕಾಗುತ್ತೆ. ಯಾವಾಗ ಏನಾಗುತ್ತಪ್ಪ ಅಂದರೆ ಎರಡು ಕಡೆಯಿಂದ ಬರುತ್ತೆ. ಪ್ರಿಂಟ್ ಏನಾಗುತ್ತಪ್ಪ ಅಂದರೆ ಬೋತ್ ಸೈಡ್ಸ್ ಅಂತ ತೊಗೊಂಡಾಗ ಇದು. ಸೊ ಫಸ್ಟಿಗೆ ಏನಪ್ಪ ಅಂದರೆ 1 3 5 ಆಫ್ಟರ್ ದಟ್ 7 and 9 ಪ್ರಿಂಟ್ ಆಗ್ತವೆ. ಅದನ್ನೇ ನೀವು ಮತ್ತೆ ರಿಟರ್ನ್ ಹಾಕಿದ್ರಿ ಅಂದರೆ ಆಮೇಲೆ ಏನಾಗುತ್ತಪ್ಪ ಅಂದರೆ ನೆಕ್ಸ್ಟ್ ಒಂದು ಬಂದುಬಿಟ್ಟು ತಮಗೆ ಒನ್ಸ್ ಅಗೇನ್ ಸೊ 2 4 8 6 8 and 10 ಈ ಪೇಜ್ಗಳು ಏನಾಗುತ್ತಪ್ಪ ಅಂದರೆ ಪ್ರಿಂಟ್ ಆಗ್ತವೆ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಏನಿದೆಪ್ಪ ಅಂದರೆ ಓರಿಯೆಂಟೇಷನ್. ಪೋರ್ಟ್ರೈಟಲ್ಲಿ ಬೇಕಂದರೆ ಸೊ ಸ್ಟ್ರೇಟಾಗಿ ಪ್ರಿಂಟ್ ಆಗುತ್ತೆ, ವರ್ಟಿಕಲಿ. ಸೊ ಲ್ಯಾಂಡ್ಸ್ಕೇಪ್ ಅಂದರೆ ಏನಾಗುತ್ತಪ್ಪ ಅಂದರೆ ಹಾರಿಜಾಂಟಲಿ ಪ್ರಿಂಟ್ ಆಗುತ್ತೆ. ಅಂದರೆ ನೀವು ಪೇಜ್ ಸೆಟಪ್ಪಲ್ಲಿ ಇದ್ರ ಬಗ್ಗೆ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಪೇಜ್ ಲೇಔಟಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದ್ರ ಕೆಲವಾಗಡೆ. ಮತ್ತು ಕಾಮನ್ ಆಗಿ ನಾವು ಯೂಸ್ ಮಾಡ್ತಕ್ಕಂಥ ಪೇಪರ್ ಯಾವುದಪ್ಪ ಅಂದರೆ A4 ಪೇಪರನ್ನು ಜಾಸ್ತಿ ಯೂಸ್ ಮಾಡ್ತೇವೆ. ಸೊ ಅದೇ ರೀತಿ ಏನಪ್ಪ ಅಂದರೆ ಇದೇನು ಸೈಜ್ ಇದೆ ತಮಗೆ ಇದು ಕೂಡ CETಯಲ್ಲಿ ಕೇಳಿದ್ದಾರೆ ನೋಡಿ. ಸೊ A4 ಸೈಜ್ ಏನಿದೆ ಸೊ 8.27 inches into 11.69 inches.
ಸೊ ಅದೇ ರೀತಿ ಏನಪ್ಪ ಅಂದರೆ ಲೀಗಲ್ ಕೂಡ ಕೇಳಿದ್ದಾರೆ, ಲೆಟರ್ ಕೂಡ ಕೇಳಿದ್ದಾರೆ. ಸೊ ಇವೇನಪ್ಪ ಅಂದರೆ ಬೇಕಿದ್ರೆ ತಾವು ನೋಟ್ ಮಾಡಿ ಇಟ್ಕೊಳ್ತಕ್ಕಂಥದ್ದು. ಆಲ್ರೆಡಿ ಏನಪ್ಪ ಅಂದರೆ ತಮಗೆ SDA ಎಕ್ಸಾಮ್ ಇರ್ಬೋದು ಅಥವಾ ಬೇರೆ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹೇಳಿದ್ದಾರೆ ವಾಟ್ ಈಸ್ ದ ಸೈಜ್ ಆಫ್ A4 ಪೇಜ್ ಆ್ಯಂಡ್ ಲೆಟರ್ ಪೇಜ್, ಲೀಗಲ್ ಪೇಜ್, ಈ ರೀತಿ ರೈಟ್. ಸೊ ಕಾಮನ್ ಆಗಿ ಏನಪ್ಪ ಅಂದರೆ ಇದು ಸೊ ಬರ್ತಕ್ಕಂಥದ್ದು ನಾರ್ಮಲ್ ಮಾರ್ಜಿನ್ ಇದೆ ಆಲ್ರೆಡಿ. ಸೊ ತಾವೇನಾದರೂ ಚೇಂಜಸ್ ಮಾಡ್ಕೋತಿದ್ರೆ ಮತ್ತೆ ಇಲ್ಲಿ ವೆರೈಟೀಸ್ ಆಫ್ ಏನಿದಾವಪ್ಪ ಅಂದರೆ ತಮಗೆ ಚೇಂಜಸ್ ಇದ್ದಾವೆ. ಸೊ ಯಾವ್ದು ಬೇಕಾಗಿದೆ ಅದನ್ನು ತಾವೇನು ಮಾಡ್ಬೋದಪ್ಪ ಅಂದರೆ ತೋರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಪ್ಪ ಅಂದರೆ ಒಂದೇ ಪೇಜಲ್ಲಿ ತಮಗೆ ಎಷ್ಟು ಬೇಕಾಗಿದೆ. 2 ಅಂದರೆ ಏನಾಗುತ್ತಪ್ಪ ಅಂದರೆ 2 ಪೇಜಸ್ ಪರ್ ಶೀಟ್ ಬರುತ್ತೆ. ಅಂದರೆ ದಿಸ್ ಸೆಕ್ಷನ್ 50-50 ಆಗಿ ಚೇಂಜ್ ಆಗುತ್ತೆ. ಸೊ ನೆಕ್ಸ್ಟ್ 4 ಪೇಜಸ್ ಬೇಕಪ್ಪ ಅಂದರೆ 4 ಪೇಜಸಲ್ಲಿ ಡಿವೈಡ್ ಆಗುತ್ತೆ. 1 2 3 4. ಆಫ್ಟರ್ ದಟ್ ನೆಕ್ಸ್ಟ್ ಒಂದು ಬಂದುಬಿಟ್ಟು 8 ಪೇಜಸ್ ಕೂಡ ಇದೆ. ಸೊ 1 to ಏನಪ್ಪ ಅಂದರೆ 4 ಆ್ಯಂಡ್ ಆಫ್ಟರ್ ದ ಡೌನ್ ಸೈಡ್ 1 to 4. ಈ ರೀತಿ ಏನಾಗುತ್ತಪ್ಪ ಅಂದರೆ ಇದು ಪ್ರಿಂಟ್ ಬರುತ್ತೆ ನಮಗೆ. ಸೊ ಡೈರೆಕ್ಟ್ಲಿ ನನಗೆಲ್ಲ ಸರ್ ಸೀರಿಯಲ್ಲೇ ಬೇಕಾಗಿದೆ ಅಂದರೆ ಜಸ್ಟ್ ಕ್ಲಿಕ್ ಆನ್ ದಿಸ್ ಒನ್. ಏನಪ್ಪ ಅಂದರೆ ಕ್ಲಿಕ್ ಮಾಡಿಬಿಟ್ಟು ನೀವು ಪ್ರಿಂಟ್ ಅಂತ ತೊಗೊಂಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಪ್ರಿಂಟ್ ಬರುತ್ತೆ. ಇಲ್ಲಿ ಇನ್ನೊಂದಿದೆ ನೋಡಿ ಪ್ರಿಂಟರ್ ಪ್ರಾಪರ್ಟೀಸ್. ಸೊ ಇಲ್ಲಿ ಏನಿದೆಯಪ್ಪ ಅಂದರೆ ಏನು ಇಲ್ಲಿ ಆ ರೀತಿ ಕೊಟ್ಟಿಲ್ಲ, ಓರಿಯೆಂಟೇಷನ್ ಕೊಟ್ಟಿದ್ದಾರೆ, ಪೋರ್ಟ್ರೇಟ್ ಆ್ಯಂಡ್ ಲ್ಯಾಂಡ್ಸ್ಕೇಪ್. ತಮಗೆ ಯಾವ್ದು ಬೇಕಾಗಿದೆ ಅದನ್ನು ತೋರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಒಂದು ಸೇವ್ ಆ್ಯಂಡ್ ಸೆಂಡ್ ಅಂದರೆ ಏನಾಗುತ್ತಪ್ಪ ಅಂದರೆ ನಮ್ಗೆ ಬಂದುಬಿಟ್ಟು ಸೇವ್ ಮಾಡಿಬಿಟ್ಟು ನಾವೇನಪ್ಪ ಅಂದರೆ ಇಡ್ತಕ್ಕಂಥದ್ದು ಫೈಲನ್ನು. ಮತ್ತು ಸೆಂಡ್ ಅಂದರೆ ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ಮೇಲ್ ಕೂಡ ನಾವು ಈಸಿಲಿ ಏನು ಮಾಡ್ಬೋದಪ್ಪ ಅಂದರೆ ಕಳಿಸ್ತಕ್ಕ. ನೆಕ್ಸ್ಟ್ ಒಂದು ಹೆಲ್ಪ್ ಬಂದುಬಿಟ್ಟು ಕ್ಲಿಕ್ ಮಾಡಿದರೆ ಏನಾಗುತ್ತಪ್ಪ ಅಂದರೆ ಅಬೌಟ್ ಏನಪ್ಪ ಅಂದರೆ ಇದ್ರ ಬಗ್ಗೆ ತಮಗೆ ಹೇಳ್ಕೊಡುತ್ತೆ. ಹೆಲ್ಪ್ ಅಂದರೆ ಏನಪ್ಪ ಅಂದರೆ ಇದು ಇದ್ರ ಬಗ್ಗೆ ತಮಗೆ ಏನು ಬೇಕಾಗಿದೆ ತಮಗೆ ಅದನ್ನು ತಾವು ಟೈಪ್ ಮಾಡ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಒನ್ ಇಲ್ಲಿ ಇನ್ನೂ ಒಂದಿದೆ ಏನಿದೆಯಪ್ಪ ಅಂದರೆ ತಮಗೆ ಬಂದುಬಿಟ್ಟು ಸೊ ಆಪ್ಷನ್ಸ್ ಇದೆ ನೋಡಿ. ಏನಿದೆಯಪ್ಪ ಅಂದರೆ ಇಲ್ಲಿ ಆಪ್ಷನ್ಸ್. ಸೊ ಈ ಆಪ್ಷನ್ಸ್ಗಿಂತ ಮುಂಚೆ ನೋಡಿ ಇದನ್ನು PDF ಒಳಗಡೆ ನಾವು ಯಾವ ರೀತಿ ಸೇವ್ ಮಾಡಬೇಕು ಅಂತ ಹೇಳಿ. ಕೆಲವೊಬ್ರಿಗೆ ಏನಪ್ಪ ಅಂದರೆ ಸೊ ತುಂಬ ಡಿಫಿಕಲ್ಟಿ ಇರುತ್ತೆ ಇದು MS ವರ್ಡ್ ಫೈಲನ್ನು ನಾವು ಯಾವ ರೀತಿ PDF ಒಳಗಡೆ ಸೇವ್ ಮಾಡಬೇಕಂತ. ಸೊ ಏನಿದೆಯಪ್ಪ ಅಂದರೆ ಸೇವ್ ಆ್ಯಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಏನಿದೆಯಪ್ಪ ಅಂದರೆ ವರ್ಡ್ ಡಾಕ್ಯುಮೆಂಟ್ ಸೇವ್ ಆ್ಯಸ್ ಟೈಪ್ ಅಂತಕ್ಕಂಥದ್ದು ಏನಿದೆ ಅಲ್ಲ, ಸೊ ಇದನ್ನು ನಾವು ಏನು ಮಾಡ್ಬೇಕಪ್ಪ ಅಂದರೆ ಬಂದುಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸೊ ಏನಿದೆಯಪ್ಪ ಅಂದರೆ ವರ್ಡ್ ಆಲ್ರೆಡಿ ಇದೆ ಇದು. ಸೊ ಆಮೇಲೆ ಏನಿದೆಯಪ್ಪ ಅಂದರೆ ಮ್ಯಾಕ್ರೋ ಎನೇಬಲ್ ಟೋಟಲಿ ಇಷ್ಟು ಫಾರ್ಮೆಟಲ್ಲಿದೆ. ಸೊ ತಮಗೇನಾದರೂ ಓಲ್ಡರ್ ವರ್ಷನ್ ತಾವು ಯೂಸ್ ಮಾಡ್ತಿದ್ರೆ ಇದಕ್ಕಿಂತ ಸೊ ಅಂಥ ಮೂಮೆಂಟಲ್ಲಿ ಏನಪ್ಪ ಅಂದರೆ 9700 2003 ಅಂತ ತೋರ್ತಕ್ಕಂಥದ್ದು. ಸೊ PDF ಅಂತ ಇಲ್ಲಿದೆ ಕೆಳಗಡೆ, ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಏನಪ್ಪ ಅಂದರೆ ನಾನು ಸೇವ್ ಅಂತ ಕೊಡ್ತೇನೆ. ಏನಾಗಿದೆಯಪ್ಪ ಅಂದರೆ ಇದು ಫೈಲ್ ನೇಮ್ ಬಂದುಬಿಟ್ಟು 22 ಅಂತ ಕೊಟ್ಟಿದ್ದೆ. ಇದೇನೈತಪ್ಪ ಅಂದರೆ ನನಗೆ PDF ಒಳಗಡೆ ಏನೈತಪ್ಪ ಅಂದರೆ ಕನ್ವರ್ಟ್ ಆಗಿದೆ. ಇದೇನಪ್ಪ ಅಂದರೆ ತುಂಬ ಡಿಫಿಕಲ್ಟಿ ಆಗ್ತಕ್ಕಂಥದ್ದು. ಅಂದರೆ MS ವರ್ಡ್ ಫೈಲು, ಎಕ್ಸೆಲ್ ಫೈಲು ನಾವು PDF ಒಳಗಡೆ ಯಾವ ರೀತಿ ಕನ್ವರ್ಟ್ ಮಾಡಬೇಕಂತೇಳಿ ಸಿಂಪಲ್ ಮೆಥಡನ್ನು ಕೊಟ್ಟಿದ್ದಾರೆ. ಸೊ ಜಸ್ಟ್ ಕ್ಲಿಕ್ ಹಿಯರ್, ಕ್ಲಿಕ್ ಆನ್ ಸೇವ್ ಆ್ಯಸ್ ಆಪ್ಷನ್. ಕ್ಲಿಕ್ ಮಾಡಿಬಿಟ್ಟು ಏನಿದೆಪ್ಪ ಅಂದರೆ ಸೇವ್ ಆ್ಯಸ್ ಟೈಪ್ ಇರ್ತಕ್ಕಂಥದ್ದನ್ನು ನಾನು ಈ PDF ಮೇಲೆ ಕ್ಲಿಕ್ ಮಾಡ್ತಕ್ಕಂಥದ್ದು. ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ನಮಗೆ ಚೇಂಜಸ್ ಬರುತ್ತೆ. ಸೊ ನೆಕ್ಸ್ಟ್ ಒಂದು ಶುಡ್ ಬಿ ಏನಿದೆಪ್ಪ ಅಂದರೆ ಆಪ್ಷನ್ಸ್ ಅಂತಕ್ಕಂಥದ್ದು ಇದೆ. ಸೊ ಇದು ಆಪ್ಷನ್ಸ್ ನೋಡಿ ಏನಿದೆಪ್ಪ ಅಂದರೆ ಇದರಲ್ಲಿ ಏನಪ್ಪ ಅಂದರೆ ಒಂದು ಡಿಕ್ಷನರಿ ಬಗ್ಗೆಯಲ್ಲಿ ಆಲ್ರೆಡಿ ಇದೆ. ಸೊ ಏನಪ್ಪ ಅಂದರೆ ತಾನು ಏನಾದರೂ ಟೈಪ್ ಮಾಡಿದರೆ ಅಂದರೆ ಸಪೋಸ್ ನಾನು ಏನು ಮಾಡ್ತೀನಪ್ಪ ಅಂದರೆ ನೇಮನ್ನು ಟೈಪ್ ಮಾಡ್ತಾ ಇದ್ದೀನಿ. ಇದು ಏನಪ್ಪ ಅಂದರೆ ರೆಡ್ ಲೈನ್ ಬರ್ತಾ ಇದೆ ನನಗೆ. ಈ ರೆಡ್ ಲೈನ್ ಏನಕ್ಕೆ ಬರ್ತಾ ಇದೆಯಪ್ಪ ಅಂದರೆ ಈ ನೇಮ್ ಏನಿದೆಯಪ್ಪ ಅಂದರೆ ನಮ್ಮ ಡಿಕ್ಷನರಿಯಲ್ಲಿ ಆ್ಯಡ್ ಇಲ್ಲ. ಅಥವಾ ನಾನೇನಪ್ಪ ಅಂದರೆ ಈಗ ಸಪೋಸ್ ಒಂದು ಲೆಟರ್ C ಅಂತ ಟೈಪ್ ಮಾಡಿದರೆ ಏನು ಬರಬೇಕಪ್ಪ ಅಂದರೆ ನನಗೆ ಕಂಪ್ಯೂಟರ್ದು ಡೆಫಿನಿಷನ್ ಬರ್ತಕ್ಕಂಥದ್ದು. ಓಕೆ, ಸೊ ಈ ರೀತಿ ಏನಪ್ಪ ಅಂದರೆ ನಾನು ಕ್ಯಾಪಿಟಲ್ C ಅನ್ನು ಟೈಪ್ ಮಾಡಿದ್ದೀನಿ, ಅದು ಕೂಡ ನೀವು ನೋಟ್ ಮಾಡ್ಕೋಬೇಕು. ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್ ಆ್ಯಂಡ್ ಸ್ಮಾಲ್ ಇದ್ದರೆ ಸ್ಮಾಲ್, ರೈಟ್. ಸೊ ಜಸ್ಟ್ ಕ್ಲಿಕ್ ಹಿಯರ್, ಕ್ಲಿಕ್ ಆನ್ ಏನಪ್ಪ ಅಂದರೆ ಆಪ್ಷನ್ಸ್ ಮೇಲೆ ಹೋಗ್ಬಿಟ್ಟು ಏನಪ್ಪ ಪ್ರೂಫಿಂಗ್ ಅಂತ ಆಪ್ಷನ್ ಇದೆ. ಈ ಪ್ರೂಫಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಟೋ ಕರೆಕ್ಷನ್. ಈ ಆಟೋ ಕರೆಕ್ಷನಲ್ಲಿ ಏನಪ್ಪ ಅಂದರೆ ನಮ್ಮದು ಡಿಕ್ಷನರಿ ಇದೆ ಇದು ಟೋಟಲಿ. ಅಂದರೆ ಸೊ ಏನಕ್ಕೆ ರೆಡ್ ಲೈನ್, ಗ್ರೀನ್ ಲೈನ್ ಮತ್ತು ಏನಪ್ಪ ಅಂದರೆ ಸೊ ಏನಕ್ಕೆ ಬರ್ತಾವಪ್ಪ ಅಂದರೆ ಈ ಡಿಕ್ಷನರಿಯಲ್ಲಿ ನಮ್ಮ ವರ್ಡ್ ಏನಪ್ಪ ಅಂದರೆ ಅದು ಆ್ಯಡ್ ಇಲ್ಲ, ಅದಕ್ಕೋಸ್ಕರ ಏನಾಗುತ್ತಪ್ಪ ಅಂದರೆ ಬರುತ್ತೆ ನೋಡಿ. ಸೊ ನಾನು ಕ್ಯಾಪಿಟಲ್ C ಅನ್ನು ಟೈಪ್ ಮಾಡಿದರೆ ಏನು ಬರಬೇಕಪ್ಪ ಅಂದರೆ ನನಗೆ ಕಂಪ್ಯೂಟರ್ ಡೆಫಿನಿಷನನ್ನು ಬರ್ತಕ್ಕಂಥದ್ದು. ಕಂಪ್ಯೂಟರ್ ಈಸ್ ಅ ಎಲೆಕ್ಟ್ರಾನಿಕ್ ಡಿವೈಸ್. ಸೊ ಇದು ಕೂಡ ಆಪ್ಷನ್ ಇದೆ. ಅಂದರೆ ಮತ್ತೆ ಬೇರೆ ಏನು ಆ್ಯಡ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ನೀಡ್ಫುಲ್ ನಿಮಗೆ ಏನಿದೆ ಅದನ್ನು ಮಾತ್ರ ಆ್ಯಡ್ ಮಾಡಿ. ಸೊ ಜಸ್ಟ್ ಕ್ಲಿಕ್ ಆನ್ ಆ್ಯಡ್ ಆಪ್ಷನ್, ಬಂದು ಆ್ಯಡ್ ಆಗಿದೆ, ಕ್ಲಿಕ್ ಆನ್ ಓಕೆ ಆಪ್ಷನ್. ಸೊ ಮತ್ತೆ ಏನಪ್ಪ ಅಂದರೆ ಇದನ್ನು ಓಕೆ ಮಾಡ್ತಕ್ಕಂಥ. ಸೊ ಇದನ್ನು ಡಿಲೀಟ್ ಮಾಡ್ತೀನಿ ಈಗ. ಸೊ ಜಸ್ಟ್ ನಾನು ಕೀಬೋರ್ಡಿಂದ ಕ್ಯಾಪಿಟಲ್ C ಅನ್ನು ಟೈಪ್ ಮಾಡಿಬಿಟ್ಟು ಸ್ಪೇಸನ್ನು ಪ್ರೆಸ್ ಮಾಡ್ತೀನಿ. ಏನಾಗುತ್ತಪ್ಪ ಅಂದರೆ ನಮಗೆ ಬಂದ್ಬಿಟ್ಟು ಇಲ್ಲಿ ನಾನು ಸ್ಪೆಲ್ಲಿಂಗನ್ನು ಟೈಪ್ ರಾಂಗ್ ಮಾಡಿದ್ದೆ ಇಲ್ಲಿ. ಸೊ ಅದಕ್ಕೋಸ್ಕರ ರಾಂಗ್ ಬರ್ತಾ ಇದೆ. ಇನ್ ಕೇಸ್ ತಾವೇನಾದರೂ ಸ್ಮಾಲ್ C ಅನ್ನು ಟೈಪ್ ಮಾಡಿದರೆ ಏನಾಗುತ್ತಪ್ಪ ಅಂದರೆ ಬರೋಂಗಿಲ್ಲ. ಕ್ಯಾಪಿಟಲ್ C ಅನ್ನು ಟೈಪ್ ಮಾಡಿದರೆ ಮಾತ್ರ ಏನಾಗುತ್ತಪ್ಪ ಅಂದರೆ ಅದು ಬರುತ್ತೆ. ಸೊ ಈ ರೀತಿ ಏನಪ್ಪ ಅಂದರೆ ನಮಗೆ ಬಂದುಬಿಟ್ಟು ಇದು ಡಿಕ್ಷನರಿ ಆಪ್ಷನ್ ಯೂಸ್ ಆಗುತ್ತೆ. ಅಂದರೆ ತಾವು ಸಮ್ ಟೈಮ್ ಏನಾದರೂ ಟೈಪ್ ಮಾಡಿದರೆ ಅಲ್ಲಿ ಏನಾದರೂ ಬರ್ತಾ ಇದ್ದರೆ
ಅಂಥ ಮೂಮೆಂಟಲ್ಲಿ ತಾವು ಏನು ಮಾಡ್ಬೇಕಪ್ಪ ಅಂದರೆ ಅದನ್ನು ಕರೆಕ್ಷನ್ ಮಾಡ್ಕೋಬೇಕು. ಸೇಮ್ ಪ್ರೊಸೀಜರ್, ಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ, ಈ ಪ್ರೂಫಿಂಗ್ ಮೇಲೆ ಕ್ಲಿಕ್ ಮಾಡ್ತಕ್ಕಂಥದ್ದು ಆಟೋ ಕರೆಕ್ಷನ್. ಸೊ ಆಟೋ ಕರೆಕ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಆ್ಯಡ್ ಮಾಡ್ತಕ್ಕಂಥದ್ದು ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ, ಈಗ ಅದನ್ನು ಡಿಲೀಟ್ ಮಾಡ್ತೇನೆ. ಇದ್ರ ಮೇಲೆ ಡಿಲೀಟ್ ಮಾಡೋದು ಕೂಡ ಸೇಮ್, ಅದು ಯಾವ ಲೆಟ್ರನ್ನ ಟೈಪ್ ಮಾಡಿದರೆ ಅದನ್ನು ತೊಗೊಂಡ್ಬಿಟ್ಟು ಸೊ ಡಿಲೀಟ್ ಅಂತ ಕೊಡ್ತಕ್ಕಂಥದ್ದು. ಇಲ್ಲಿಂದ ಕೂಡ ಏನು ಮಾಡಬೇಕಪ್ಪ ಅಂದರೆ ತಾವು ಡಿಲೀಟ್ ಮಾಡಿಬಿಟ್ಟು ಕ್ಲಿಕ್ ಆನ್ ಓಕೆ ಆಪ್ಷನ್. ಸೊ ದಿಸ್ ಇಸ್ ಅಬೌಟ್ ಏನಪ್ಪ ಅಂದ್ರೆ ನಮಗೆ ಬಂದುಬಿಟ್ಟು ಆಪ್ಷನ್ಸಲ್ಲಿ ಇರ್ತಕ್ಕಂಥ ಯಾವುದಪ್ಪ ಅಂದರೆ ಪ್ರೂಫಿಂಗ್ ಇರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಶುಡ್ ಬಿ ಏನಿದೆಯಪ್ಪ ಅಂದರೆ ಲಾಸ್ಟ್ ಒನ್ ನಮಗೆ ಎಕ್ಸಿಟ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ನಮಗೆ ಎಕ್ಸಿಟ್ ಅಂದರೆ MS ವರ್ಡಿಂದ ಏನಾಗುತ್ತಪ್ಪ ಅಂದ್ರೆ ನಾವು ಎಕ್ಸಿಟ್ ಆಗ್ತೀವಿ. ಸೇವ್ ಮಾಡ್ತೀರಿ ಅಂತ ಕೇಳ್ತಾ ಇದ್ದೆ ನಮಗೆ. ಬೇಕಿದ್ರೆ ಏನು ಮಾಡ್ಬೋದಪ್ಪ ಅಂದರೆ ತಾವು ಸೇವ್ ಮಾಡ್ತಕ್ಕಂಥದ್ದು. ಸೊ ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಫ್ರೆಂಡ್ಸ್ ನಮಗೆ ಇವತ್ತಿನ ಕ್ಲಾಸು. ಸೊ ಅಬೌಟ್ ಏನಪ್ಪ ಅಂದರೆ ಫೈಲ್ ಮೆನ್ಯೂ ಇರ್ಬೋದು, ಅಥವಾ ನಮ್ಗೆ ಏನಪ್ಪ ಅಂದರೆ ಬರ್ತಕ್ಕಂಥದ್ದು ಆಫೀಸ್ ಬಟನ್ ಅಂತ ಕೂಡ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನಪ್ಪ ಅಂದರೆ ಇನ್ನೂ ಒಂದು ಇದೆ ಇಲ್ಲಿ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ನೋಡಿ. ಸೊ ಇಲ್ಲಿ ಏನಪ್ಪ ಅಂದರೆ ಹೋಗ್ಬಿಟ್ಟು ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತಾವು ನೀವು ಅಂತ ಕೂಡ ಅನ್ಬೋದು, ಅಥವಾ ಇಲ್ಲಿಂದ ಏನಪ್ಪ ಅಂದರೆ ಡೈರೆಕ್ಟ್ಲಿ ಆ್ಯಡಿಡ್. ಸೊ ಇಲ್ಲಿಂದ ಏನಪ್ಪ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಏನಾಗುತ್ತಪ್ಪ ಅಂದರೆ ಆಪ್ಷನ್ ಬರುತ್ತೆ. ದ ಶಾರ್ಟ್ಕಟ್ ಕೀ ಶುಡ್ ಬಿ Ctrl+N. ಸೊ ನೆಕ್ಸ್ಟ್ ಒನ್ ಶುಡ್ ಬಿ ಏನಿದೆಪ್ಪ ಅಂದರೆ Ctrl+O ಅಂದರೆ ಓಪನ್ ಆಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ತಮಗೆ ಓಪನ್ ವಿಂಡೋ ಡೈಲಾಗ್ ಬಾಕ್ಸ್ ಏನಾಗುತ್ತಪ್ಪ ಅಂದರೆ ಓಪನ್ ಆಗುತ್ತೆ. ಫೈಲನ್ನು ಟೈಪ್ ಮಾಡಿಬಿಟ್ಟು ತಾವು ತೋತಕ್ಕಂಥದ್ದು. ಸೊ ಇದರಲ್ಲಿ ಏನಪ್ಪ ಅಂದರೆ ಎಷ್ಟು ಆಪ್ಷನ್ಸ್ ಇದ್ದಾವೆ, ಅಂಡೋ, ರೀಡೋ ಇರ್ಬೋದು, ಪ್ರಿಂಟ್ ಪ್ರಿವ್ಯೂ ಇರ್ಬೋದು, ಸೊ ಮತ್ತು ಬೇರೆ ಆಪ್ಷನ್ ಕೂಡ ಇರ್ತಕ್ಕಂಥದ್ದು. ಸೊ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ದು ಯೂಸ್ ಏನಪ್ಪ ಅಂದರೆ ನಮಗೆ ಬಂದುಬಿಟ್ಟು ಒಂದು ಸ್ಟೆಪ್ ಏನು ಮಾಡುತ್ತಪ್ಪ ಅಂದರೆ ಇದು ಕಡಿಮೆ ಮಾಡುತ್ತೆ. ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅನ್ನೋದು ಸೊ 2 ಸ್ಟೆಪ್ ಆಗುತ್ತೆ. ಇಲ್ಲಿಂದ ಡೈರೆಕ್ಟೇ ತಾವು ಏನು ಮಾಡ್ಬೋದಪ್ಪ ಅಂದರೆ ತೋತಕ್ಕಂಥದ್ದು. ಪ್ರಿಂಟ್ ಪ್ರಿವ್ಯೂ ನೋಡೋದಿದೆ. ಸೊ ಇಲ್ಲಿ ಹೋಗ್ಬಿಟ್ಟು ಏನಪ್ಪ ಅಂದರೆ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ನಮ್ಗೆ ಇಲ್ಲಿ ಪ್ರಿವ್ಯೂ ತೋರಿಸುತ್ತೆ. ಅದೇನಪ್ಪ ಅಂದರೆ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ಕೂಡ ತಾವು ಏನು ಮಾಡ್ಬೋದಪ್ಪ ಅಂದರೆ ಪ್ರಿವ್ಯೂವನ್ನು ನೋಡ್ತಕ್ಕಂಥದ್ದು. ಸೊ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ದು ಸಿಂಪಲ್ ಲೈನಲ್ಲಿ ಹೇಳಬೇಕಾದ್ರೆ ಸೊ ಒಂದು ಸ್ಟೆಪ್ಪನ್ನು ಏನು ಮಾಡುತ್ತಪ್ಪ ಅಂದರೆ ಇದು ಸೊ ಕಮ್ಮಿ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಕರೆದಿದ್ದಾರೆ. ಓಕೆ ಫ್ರೆಂಡ್ಸ್, ಟೋಟಲಿ ಬಂದ್ಬಿಟ್ಟು ಏನಪ್ಪ ಅಂದರೆ ತಮಗೆ ಸೊ ಇದು MS ವರ್ಡ್ ಸೊ ಪೋರ್ಷನ್ ಏನಾಗಿದೆಯಪ್ಪ ಅಂದರೆ ಫೈಲ್ಸ್ ಇರ್ಬೋದು, ಡೈಲಾಗ್ ಬಾಕ್ಸ್ ಇರ್ಬೋದು, ಅಥವಾ ಮತ್ತೇನಪ್ಪ ಅಂದರೆ ಬರ್ತಕ್ಕಂಥದ್ದು ಸೊ ರಿಬ್ಬನ್ ಇರ್ಬೋದು, ಎಲ್ಲ ಕೂಡ ಏನಪ್ಪ ಅಂದರೆ ಸೊ ಕಂಪ್ಲೀಟ್ ಮಾಡಿದ್ದೀನಿ ಇದರಲ್ಲಿ. ಓಕೆ, ಸೊ ನೆಕ್ಸ್ಟ್ ಟೋಟಲ್ ಅಷ್ಟು ವಿಡಿಯೋ ಏನಾಗಿದೆಯಪ್ಪ ಅಂದರೆ ಕಂಪ್ಲೀಟ್ ಆಗಿದೆ. ಅದೇ ರೀತಿ ನೆಕ್ಸ್ಟ್ ಏನಪ್ಪ ಅಂದರೆ ತಮಗೆ ಮತ್ತೆ ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ತಮಗೆ ಎಕ್ಸೆಲನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಇಷ್ಟು ಫ್ರೆಂಡ್ಸ್. ಮತ್ತು ಇದ್ರದ್ದು ಎಕ್ಸಸೈಸ್ ಕೂಡ ಇನ್ ಫ್ಯೂಚರ್ ಡೇಸಲ್ಲಿ ಮತ್ತೆ ಹಾಕ್ತೀನಿ ನಾನು ವಿಡಿಯೋಸ್, ಎಕ್ಸಸೈಸ್ MS ವರ್ಡ್ ರಿಲೇಟೆಡ್ ಎಕ್ಸಸೈಸ್ಗಳನ್ನು ಸೊ ಏನಪ್ಪ ಅಂದರೆ ವಿಡಿಯೋಸ್ ಮಾಡಿಬಿಟ್ಟು ಮತ್ತೆ ಸೊ ಹಾಕಿರ್ತೀನಿ. ಅವಾಗ ತಾವೇನಪ್ಪ ಅಂದರೆ ನೋಡ್ಕೊಳ್ಳಿ. ಸೊ ಇವತ್ತಿನ ಕ್ಲಾಸ್ ಬಂದುಬಿಟ್ಟು ಇಷ್ಟು ಫ್ರೆಂಡ್ಸ್. ಯಾರಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಏನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.